ಏಪ್ರಿಲ್ 1ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಆ ವರ್ಷಕ್ಕೆ ನಾನು ಈ ತಿಂಗಳು ಅಂದರೆ ಮಾರ್ಚ್ 6ನೇ ತಾರೀಕು ಆಯವ್ಯಯವನ್ನು ಮಂಡಿಸಿದ್ದೇನೆ. ಈ ಆಯವ್ಯಯದ ಮೇಲೆ ಆಡಳಿತ ಪಕ್ಷದವರು, ವಿರೋಧ ಪಕ್ಷದ ನಾಯಕರು ಮತ್ತು ಇತರ ಎಲ್ಲ ಮಾನ್ಯ ಸದಸ್ಯರುಗಳು, JDSನ ಶಾಸಕರುಗಳು, ಆಮೇಲೆ ಸೋಮಶೇಖರ್, ದರ್ಶನ್ ಪುಟ್ಟಣಯ್ಯ ಇವರು ಕೂಡ ಮಾತನಾಡಿದ್ದಾರೆ. ಒಟ್ಟು ವಿರೋಧ ಪಕ್ಷದ ನಾಯಕರುಗಳು ಸುಮಾರು 21 ಜನ ಮಾತಾಡಿದ್ದಾರೆ. ಅವರು 12 ಗಂಟೆ 49 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಬಜೆಟ್ ಅಶೋಕ್ ಅವರು 3 ಗಂಟೆ 6 ನಿಮಿಷ ಮಾತಾಡಿದ್ದಾರೆ. ನೀನು ಮಾತಾಡಿಲ್ಲಪ್ಪ, ಇಲ್ಲಿ ರೆಕಾರ್ಡ್ ಆಗಿದೆ. 3 ಗಂಟೆ 6 ನಿಮಿಷ ಮಾತಾಡಿದ್ದೀರಿ. ನಮ್ಮ ಪ್ರಕಾರ ಅಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆ. ಎಷ್ಟು ನಿಮಿಷ ಮಾತಾಡಿದ್ದೀರಿ ಅಂತಕ್ಕಂಥದ್ದು ರೆಕಾರ್ಡ್ ಆಗಿದೆ. ವಿರೋಧ ಪಕ್ಷದವರು 12 ಗಂಟೆ 49 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಆಡಳಿತ ಪಕ್ಷದವರು 8 ಗಂಟೆ 43 ನಿಮಿಷ ಮಾತಾಡಿದ್ದಾರೆ. JDS ಸದಸ್ಯರುಗಳು, ಮಾನ್ಯ ಸದಸ್ಯರುಗಳು ಸುಮಾರು 2 ಗಂಟೆ 51 ನಿಮಿಷ ಮಾತಾಡಿದ್ದಾರೆ. ಸೋಮಶೇಖರ್, ಪುಟ್ಟಣಯ್ಯ, ಸೋಮಶೇಖರ್ 11 ನಿಮಿಷ, ದರ್ಶನ್ ಪುಟ್ಟಣಯ್ಯ 11 ನಿಮಿಷ. ಒಟ್ಟು 50 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಸಮಯ ತಗೊಂಡಿರೋದು ಇವರೆಲ್ಲ ಸೇರಿ 24 ಗಂಟೆ 45 ನಿಮಿಷ. 24 ಗಂಟೆ 45 ನಿಮಿಷ, ಒಂದು ದಿನದಕ್ಕಿಂತ ಜಾಸ್ತಿ. ಬಹುಶಃ ನಾನು 17 ಬಜೆಟ್ಗಳನ್ನು ಮಂಡಿಸಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇಷ್ಟೊಂದು ಜನರು ಇದೇ ಮೊದಲು ಮಾತಾಡಿರೋದು. 50 ಜನ ಮಾತಾಡಿರೋದು ಇದೇ ಮೊದಲು. ನಾನು ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಈ 50 ಜನ ಯಾರ್ಯಾರು ಮಾತಾಡಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಸ್ವಾಗತ ಮಾಡಿದ್ದಾರೆ, ಕೆಲವರು ವಿಮರ್ಶೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಆಯವ್ಯಯವನ್ನು ಸ್ವಾಗತ ಮಾಡಿದ್ದಾರೆ. ಯಾರ್ಯಾರು ಟೀಕೆನೂ ಮಾಡಿದ್ದಾರೆ, ಕೆಲವರೆಲ್ಲ ಟೀಕೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಂತೂ ಬಹಳ ಟೀಕೆ ಮಾಡಿದ್ದಾರೆ. ಅವರು ಬಹುಶಃ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾ ಅವರಿಗೆ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅಂತೇಳಿ ಅನೇಕ ಪದಪಂಚಗಳನ್ನು ಬಳಸಿದ್ದಾರೆ. ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಬೇಕು, ಅದು ಬರಲಿ ಅಂತೇಳಿ ಬಹಳಷ್ಟು
ಕಸರತ್ ಮಾಡ್ಕೊ ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನಾನು 2026-27 ಇದು 182 ಪುಟಗಳು. ಅದಕ್ಕೆ ಸಮನಾಗಿ ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಟ್ ಒಂದು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಟೀಕೆ ಮಾಡಿದ್ದಾರೆ, ಯಾರ್ಯಾರು ವಿಮರ್ಶೆ ಮಾಡಿದ್ದಾರೆ, ಯಾರ್ಯಾರು ಸ್ವಾಗತ ಮಾಡಿದ್ದಾರೆ, ಎಲ್ಲ ವಿರೋಧ ಪಕ್ಷದ ಮುಖಂಡರುಗಳು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ, ನಿಮಗೂ ಕೂಡ. ಒಡಿಯಪ್ಪ, ವಿರೋಧ ಪಕ್ಷದ ನಾಯಕರಿಗೂ, ವಿರೋಧ ಪಕ್ಷದವರಿಗೆ, ನಮ್ಮ ಪಕ್ಷದ ಶಾಸಕರಿಗೂ ಮತ್ತು JDS ಪಕ್ಷದ ಶಾಸಕರು ಸೋಮಶೇಖರ, ದರ್ಶನ್ ಪುಟ್ಟಣ್ಣಯ್ಯ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ಆದರೆ ಒಂದು ಬಹಳ ನಾವು ಆಶ್ಚರ್ಯಕರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಸೂಪರ್ಫಿಷಿಯಲ್ ಆಗಿ ಬಜೆಟ್ ಅನ್ನು ನೋಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಜೆಟ್ನ ತಿರುಳು ಏನು ಅಂತಕ್ಕಂಥದ್ದು ಗೊತ್ತಾಗದು. ಅದರಿಂದ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಅಧ್ಯಯನವನ್ನ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅನ್ನೋದರಲ್ಲಿ ಕಾಲ ಕಳೆದ್ಬಿಟ್ಟಿದೆ. ಅದೇನೇ ಇರಲಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು, ಈ ವರ್ಷ 50 ಜನ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ನಮ್ಮ ರಾಜಕೀಯ ಇದೆಯಲ್ಲ, ರಾಜ್ಯದ ರಾಜಕೀಯ ಅಥವಾ ದೇಶದ ರಾಜಕೀಯ, ಆರ್ಥಿಕತೆ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ, ದೇಶದ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಒಳ್ಳೆ ಸಂಸದೀಯ ಪಟುಗಳು ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾವಿನ ಹಣ್ಣು ಬೇವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಮ್ಮ ಜನ ಇದ್ದಾರಲ್ಲ, ಈ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ. ಅವರು ಮಾವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೇ ಹೇಳ್ತಾರೆ, ಬೇವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೇ ಹೇಳ್ತಾರೆ ಹೊರತು ಬೇವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೂ ಹೇಳಲ್ಲ, ಮಾವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೂ ಹೇಳಕ್ಕಾಗಲ್ಲ. ಅಲ್ವೇನಪ್ಪ? ಆದ್ರಿಂದ ನಾನು
ಮಾವನಹಣ್ಣು ಅಂತಾನೆ ಹೇಳಿದ್ದೀನಿ. ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಹೇಳಿಲ್ಲ ನಾನು ಬಜೆಟ್ ಬಗ್ಗೆ ಹೇಳಿರ್ತಕ್ಕಂಥದ್ದು. ನೀವು ಮಾವು ಹುಳಿ ಬಂದದಂತೂ ಹೇಳಿಲ್ಲ ನೀನು. ಅದು ಹೇಳಿದ್ದೀಯ, ಅದು ಸಾಲ ಹೇಳಿದ್ದೀನಿ ಇಲ್ಲ ಅಂತ ಹೇಳಲಿಲ್ಲ. ಸಾಲನೂ ಹೇಳಿದ್ಯಾ, ಆಮೇಲೆ ಬಜೆಟು ಎಂಥದ್ದು ವೆಂಟಿಲೇಟರ್ನಲ್ಲಿದೆ, ಆಕ್ಸಿಜನ್ ಮೇಲಿದೆ, ಕ್ರೆಡಿಟ್ ಕಾರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ ಬಜೆಟ್ ಅಂತ ಹೇಳಿರೋದು, ಕ್ರೆಡಿಟ್ ಕಾರ್ಡ್ ಬಜೆಟ್. ಆಮೇಲೆ ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಭರ್ತಿ ಚೊಂಬೆ. ಖಾಲಿ ಚೆಂಬು. ನಾನು ಕೇಂದ್ರದ ಬಜೆಟ್ ರಿಯಾಕ್ಟ್ ಮಾಡುವಾಗ ಹೇಳಿದ್ದಾಗ ಕರ್ನಾಟಕಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ, ಅದಕ್ಕೆ ನೀವು ಖಾಲಿ ಚೆಂಬು ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. ನಮ್ಮ ಬಜೆಟ್ ಇದೆಯಲ್ಲ ತುಂಬಿದ ಕೊಡ, ಖಾಲಿ ಚೆಂಬಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಈ ರಾಜ್ಯದ ಜನ ಏನಂತಾರೆ, ಮಾಧ್ಯಮಗಳು ಏನಂತಾರೆ, ತಜ್ಞರು ಏನು ಹೇಳ್ತಾರೆ, ಬಜೆಟ್ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅವರ ಅನಿಸಿಕೆಗಳೇನು, ಇದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಿನಪತ್ರಿಕೆಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ದಿನಪತ್ರಿಕೆಗಳು ತಮ್ಮ ಎಡಿಟೋರಿಯಲ್ನಲ್ಲಿ ಬರೆದಿದ್ದಾರೆ, ಸಂಪಾದಕೀಯದಲ್ಲಿ. ಈ ದಿನಪತ್ರಿಕೆಗಳ ಸಂಪಾದಕೀಯಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾವಾಣಿಯವರು ಹೇಳಿರ್ತಕ್ಕಂಥದ್ದು 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲಾ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತೊರೆಯುತ್ತಿರುವುದು ಬಜೆಟ್ನಲ್ಲಿ ಎದ್ದು ಕಾಣುತ್ತದೆ. ಇದು ನಾನು ಬರೆದಿರೋದಲ್ಲ, ಪ್ರಜಾವಾಣಿ ಎಡಿಟೋರಿಯಲ್. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸುವ ಅವರು ಅವುಗಳನ್ನು 11G 11G ಮಾದರಿ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಜನಕಲ್ಯಾಣ, ಶಿಕ್ಷಣ, ಕೃಷಿ, ಕಾರ್ಮಿಕ ಕಲ್ಯಾಣ, ಕೈಗಾರಿಕೆ, ನಗರಾಭಿವೃದ್ಧಿ ಹೀಗೆ ಎಲ್ಲವನ್ನೂ ಈ 11G ಮಾದರಿ ಆರ್ಥಿಕತೆ ಒಳಗೊಂಡಿದೆ. ಇದು ಪ್ರಜಾವಾಣಿಯವರ ಎಡಿಟೋರಿಯಲ್.